ತಾಯಂದಿರು ತಿಳಿದುಕೊಳ್ಬೇಕು. ನಮಗೆ ಇಲ್ಲಿ ವಿದ್ಯೆಯನ್ನು ಹೇಳಿಕೊಡುವಂತಹ ವ್ಯಕ್ತಿಗಳು ಅದು ಮದರಸದ ಉಸ್ತಾದುಗಳಾಗಿದ್ದರೂ ಸಹ ಅಥವಾ ಶಾಲೆಯಲ್ಲಿರುವಂತಹ ಅಧ್ಯಾಪಕರಾಗಿದ್ದರೂ ಸಹ ಅವರನ್ನು ನಾವು ಏಕವಚನದಲ್ಲಿ ಒಮ್ಮೆಯೂ ಸಹ ಮಾತನಾಡಬಾರದು. ಇದಕ್ಕೆ ಹಲವಾರು ನಿದರ್ಶನಗಳು ಪವಿತ್ರವಾದಂತಹ ಇಸ್ಲಾಮಿನಲ್ಲಿದೆ. ನಾನು ಹೇಳಿದ್ದು ಮನುಷ್ಯ ಎಂಬಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಗೌರವವು ಪವಿತ್ರವಾದಂತಹ ಇಸ್ಲಾಂ ನೀಡಿದೆ. ಆದರೆ ಅಲ್ಲಾಹನ ಬಳಿ ಅತ್ಯಂತ ಹೆಚ್ಚು ಗೌರವವಿರುವಂತಹ ವ್ಯಕ್ತಿ ಯಾರು ಎಂದು ಪವಿತ್ರವಾದಂತಹ ಕುರ್ಆನ್ ಹೇಳ್ತದೆ, ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ. ನಿಮ್ಮಲ್ಲಿ ಅತ್ಯಂತ ಅಲ್ಲಾಹನ ಬಳಿ ಗೌರವವಿರುವಂತಹ ವ್ಯಕ್ತಿ ಇಂದಲ್ಲಾಹಿ ಅತ್ಕಾಕುಂ, ಅಲ್ಲಾಹನೊಂದಿಗೆ ಅತ್ಯಂತ ತಕ್ವದಿಂದ, ಸೂಕ್ಷ್ಮತೆಯಿಂದ, ಜಾಗೃತೆಯಿಂದ, ಎಚ್ಚರಿಕೆಯಿಂದ ಯಾರು ಇಲ್ಲಿ ಜೀವನವನ್ನು ನಡೆಸುತ್ತಾರೋ ಅವನಾಗಿದ್ದಾನೆ ಅಲ್ಲಾಹನ ಬಳಿ ಅತ್ಯಂತ ಗೌರವ ಮನುಷ್ಯ ಎಂದು ಹೇಳುವಾಗ ಅವನಿಗೆ ಹಲವಾರು ದುನ್ಯವಿಯ ಉಖ್ರವಿಯ ಎರಡು ಮಾರ್ಗಗಳಿದೆ. ಅವನು ಎರಡರಲ್ಲೂ ಸಹ ಯಶಸ್ವಿಯಾದಂತಹ ರೀತಿಯಲ್ಲಿ ಅವನು ಬದುಕಬೇಕು. ಅದಕ್ಕೆ ಬೇಕಾಗಿ ಯಾವಾಗಲೂ ಪ್ರಾರ್ಥಿಸಲು ಪವಿತ್ರ ಕುರ್ಆನ್ ನಮ್ಮೊಂದಿಗೆ ಹೇಳ್ತದೆ, ರಬ್ಬನಾ ಆತಿನಾ ಫಿದ್ ದುನ್ಯಾ ಹಸನ ವಫಿಲ್ ಆಖಿರತಿ ಹಸನತನ್ ವಕಿನಾ ಅದಾಬನ್ನಾರ್. ಅಲ್ಲಾಹನೇ, ಈ ಇಹದಲ್ಲೂ ನಮಗೆ ನೀನು ಒಳಿತನ್ನು ನೀಡು, ನಾಳೆ ಪರದಲ್ಲೂ ಸಹ ಒಳಿತನ್ನು